ಸಿಂಧನೂರು ರೈಲ್ವೆ ಉದ್ಘಾಟನೆಗೂ ಮುಂಚೆ ಜನವರಿ 31ರ ಒಳಗೆ ರೈಲ್ವೆ ಆಯುಕ್ತರ ಭೇಟಿ ನಿಗದಿಯಾಗಿದೆ. ಈ ಭೇಟಿಯಲ್ಲಿ ರೈಲ್ವೆ ಸಂಚಾರ ಸುರಕ್ಷತೆ ಸೇರಿದಂತೆ ವಿವಿಧ ಕಾರ್ಯ ಯೋಜನೆಗಳ ಕುರಿತು ವರದಿ ಆಧರಿಸಿ ಉದ್ಘಾಟನೆಯ ದಿನಾಂಕವನ್ನು ನಿಗದಿಗೊಳಿಸಲಾಗುವುದು ಎಂದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹೇಳಿದರು. ಅವರು ಶುಕ್ರವಾರ ಸಿಂಧನೂರು ನಗರದ ಹೊರವಲಯದಲ್ಲಿ ನಡೆದ ರೈಲ್ವೆ ಕಾಮಗಾರಿ ವೀಕ್ಷಿಸಲು ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಜನವರಿ 31ರ ಒಳಗೆ ರೈಲ್ವೆ ಇಲಾಖೆಯ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ಮಾಡಿ ರೈಲ್ವೆ ಸಂಚಾರ ಸುರಕ್ಷತೆ ಸೇರಿದಂತೆ ವಿವಿಧ ಕಾರ್ಯ ಯೋಜನೆಗಳ ಕುರಿತು ವರದಿ ನೀಡಲಿದ್ದು, ಅವರ ಭೇಟಿಯ ನಂತರ ಉದ್ಘಾಟನೆಯ ದಿನಾಂಕವನ್ನು ನಿಗದಿಗೊಳಿಸಲಾಗುವುದು. ಉದ್ಘಾಟನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಇನ್ನಿತರ ಗಣ್ಯರನ್ನ ಆಹ್ವಾನಿಸಲಾಗಿದೆ. ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಅಭಿವೃದ್ಧಿಗೆ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನೀರಾವರಿ ಇಲಾಖೆಯಿಂದ 9 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳು ಗತಿಸಿದರೂ ಟೆಂಡರ್ ಪ್ರಕ್ರಿಯೆ ಸಹ ಪೂರ್ಣಗೊಳಿಸಿಲ್ಲ. ಶಾಸಕ ಹಂಪನಗೌಡ ಬಾದರ್ಲಿ ಅವರು ಈ ಬಗ್ಗೆ ಗಮನ ಹರಿಸಬೇಕೆಂದು ಹೇಳಿದರು. ಈಗ 31st ಒಳಗೆ ಕಮಿಷನರ್ ಆಫ್ ರೈಲ್ವೆ ಸೇಫ್ಟಿ ಬರ್ತಾರೆ. ಅವ್ರು ಬಂದ ನಂತರ ಒಂದು ಟೆಂಟೇಟಿವ್ ಡೇಟ್ ಕೊಡ್ತಾರೆ. ಒಂದು 3-4 ದಿವಸದಾಗ ಅವ್ರ ರಿಪೋರ್ಟು 2-3 ದಿವಸ ಬೇಕಾಗುತ್ತೆ. ಅವತ್ತು ನೆಕ್ಸ್ಟ್ ಏನು ಕೊಡ್ತಾರೆ. ಯಾರು ಕೂಡ ನಮ್ಮ ಕೇಂದ್ರದ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಕಮಿಟ್ ಆಗಿದ್ದಾರೆ, ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರು ಥ್ರೂ ಬೈ ಹೆಲಿಕಾಪ್ಟರ್ ಕೂಡ ಬರ್ತೀವಿ. ಮತ್ತು ಇನ್ನೂ ಬೇರೆ ಬೇರೆ ಯಾರನ್ನ ಕರ್ಸೋಕ್ಕೆ ಸಾಧ್ಯ ಐತೆ ನಾವು ಮಾತಾಡ್ತೀವಿ, ನಮ್ಮ ಲೋಕಲ್ ನಾಯಕರು ಸೇರಿಕೊಂಡು. ಈಗ ನಾವು ಇಲ್ಲಿ ಏನು ಹೇಳಿದ್ವಿ ಅಂದರೆ ಇವರಿಗೆ ಈ ಗಂಗಾವತಿ ಅಯೋಧ್ಯೆ ಟ್ರೈನ್ ಬಿಡಿಸ್ಬೇಕಂತ ಎಲ್ಲರಿಗೂ ಕೂಡ ಅಲ್ಲಿ ಬರ್ತಿರೋದು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ, ಎಂ ದೊಡ್ಡಬಸವರಾಜ್, ಅಮರೇಗೌಡ ವೀರಪಾಪುರ, ನಿರುಪಾದೆಪ್ಪ ಜೋಳದ ರಾಶಿ ಸೇರಿದಂತೆ ಅನೇಕರು ಇದ್ದರು.